मनोबुद्धि अहंकार चित्तानि न च श्रोत्रजिह्वे न च घ्राणनेत्रे. ಭಾರತದ ಸುಪ್ರೀಂ ಕೋರ್ಟ್ ವತಿಯಿಂದ ಮೊದಲ ಬಾರಿಗೆ ಆಯೋಜಿಸಲಾದ ಸಮಾಧಾನ ಸಮಾರಂಭ 2026 ವಿಶೇಷ ಲೋಕ ಅದಾಲತ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. न च श्रोत्रजिह्वे न च घ्राणनेत्रे. With regard to the conduct of the Samadhan Samaroh by the Supreme Court, is scheduled to hold a Samadhan Samaroh on the 21st, 22nd and 23rd of August 2026 at the Supreme Court. The preparations for the Samadhan Samaroh have been ongoing since the 21st of April 2026. There are 4,328 cases as of now which have been identified for pre-conciliation in the Samadhan Samaroh. ಆಗಸ್ಟ್ 21, 22 ಮತ್ತು 23ರಂದು ನಡೆದ ಈ 3 ದಿನಗಳ ಕಾರ್ಯಕ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಕುರಿತು ಅನು ಶಿವರಾಮನ್ ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮವು ಬಾಕಿ ಇರುವ ಪ್ರಕರಣಗಳ ಸ್ನೇಹಪೂರ್ವಕ ಪರಿಹಾರಕ್ಕೆ ಮಹತ್ವದ ವೇದಿಕೆ ಆಯಿತು ಎಂದು ಅವರು ಹೇಳಿದರು. To see that many of these cases are settled in the Samaroh are already placed before each of you. ಇದೇ ವೇಳೆ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಅವರು ಮಾತನಾಡಿ, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಕರಣಗಳನ್ನು ಸುಗಮವಾಗಿ ಬಗೆಹರಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಗುರುತಿಸಲಾದ ಸಾವಿರಾರು ಪ್ರಕರಣಗಳಲ್ಲಿ ಬಹುಪಾಲು ಪ್ರಕರಣಗಳು ತ್ವರಿತವಾಗಿ ಇತ್ಯರ್ಥಗೊಂಡಿದ್ದು ಇದು ಇತಿಹಾಸಾತ್ಮಕ ಹೆಜ್ಜೆಯಾಗಿದೆ. ಸ್ಪೆಷಲ್ ಡ್ರೈವ್ ಓನ್ಲಿ ಫಾರ್ ದಿ ಕೇಸಸ್ ಆಫ್ ಸುಪ್ರೀಂ ಕೋರ್ಟ್. ಹಾಗಾಗಿ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಕೇಸಸ್ಸು ಎಲ್ಲೆಲ್ಲಿ ಯಾವ್ಯಾವ ತಾಲೂಕಾ ಜಾಗದ ಕಡೆಯಿಂದ ಹೋಗಿದೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಎಲ್ಲರನ್ನೂ ಐಡೆಂಟಿಫೈ ಮಾಡಿ ಯಾವುದು ಸಮಾಧಾನವಾಗಿ ಸೆಟಲ್ ಮಾಡ್ಬೋದು ಅಂತ ಆ ಕೇಸ್ಗಳನ್ನ ಐಡೆಂಟಿಫೈ ಮಾಡಿ ಅವರೇ ಕಳಿಸಿದ್ದಾರೆ. ಹಾಗಾಗಿ ಈ ನಂಬರ್ 4,328 ಕೇಸ್ಗಳನ್ನು ಆಗಲೇ ನಮ್ಮ ರಾಜ್ಯದಲ್ಲಿ ಐಡೆಂಟಿಫೈ ಮಾಡಿ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಇನ್ನು ಈ ಲೋಕ ಅದಾಲತ್ನ ಪ್ರಮುಖ ವಿಶೇಷತೆ ಎಂದರೆ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿಗೆ ತೆರಳಬೇಕಾದ ಅಗತ್ಯವಿಲ್ಲದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿಯೇ ಮಧ್ಯವರ್ತಿಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ. ಬ್ಯಾಂಕಿಂಗ್ ಮತ್ತು ವಿಮಾ, ಸಿವಿಲ್ ಮತ್ತು ಮೋಟಾರ್ ಅಪಘಾತ ಪರಿಹಾರ, ಗ್ರಾಹಕ ಹಾಗೂ ರೇರಾ, ಕ್ರಿಮಿನಲ್ ಮತ್ತು ವೈವಾಹಿಕ, ಕಾರ್ಮಿಕ ಹಾಗೂ ಕೈಗಾರಿಕಾ ಸೇರಿದಂತೆ ಹಲವು ವಿಭಾಗಗಳ ಪ್ರಕರಣಗಳಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ನಮ್ಮ ಕರ್ತವ್ಯ ಏನು ಈಗ ಅಂತಂದ್ರೆ ಇದಕ್ಕೆ ವೈಡ್ ಪಬ್ಲಿಸಿಟಿ ಕೊಟ್ಟು ಎಲ್ಲ ಜನಗಳಿಗೂ, ನಮ್ಮ ರಾಜ್ಯದಲ್ಲಿರೋ ಎಲ್ಲ ಜನಗಳಿಗೂ ಇದನ್ನ ಪರಿಚಯ ಮಾಡಿಸ್ಕೊಟ್ಟು ಈ ಥರದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ನಿಮ್ಮ ವ್ಯಾಜ್ಯಗಳೇನಾದ್ರು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದ್ರೆ ಇದೊಂದು ಸದಾವಕಾಶ ಅದನ್ನು ಸೆಟಲ್ ಮಾಡಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ಆ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವ ಜವಾಬ್ದಾರಿ ಈಗ ನಮ್ಮಲ್ಲಿದೆ. ಒಟ್ನಲ್ಲಿ ಸಮಾಧಾನ ಸಮಾರಂಭ 2026 ಕಾರ್ಯಕ್ರಮವು ಜನಸಾಮಾನ್ಯರಿಗೆ ನ್ಯಾಯವನ್ನು ತ್ವರಿತವಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.